ನನ್ನ ಪರಿಸ್ಥಿತಿ ಬಗ್ಗೆ ಯೋಚಿಸು. ಏನು ಯೋಚನೆ ಮಾಡಬೇಕು? ನಮ್ಮ ಅಪ್ಪ ಅಮ್ಮ ಒಪ್ತಿಲ್ಲ ಅನ್ನೋ ವಿಷಯ ಮೊದಲೇ ಶಾಂತಿಗೆ ಗೊತ್ತಾಗಿದ್ದಿದ್ರೆ ನಮ್ಮ ಎಂಗೇಜ್ಮೆಂಟ್ಗೂ ಒಪ್ತಾ ಇರಲಿಲ್ಲ ಅವಳು. ಆಗೇನು ಮಾಡಬೇಕಿತ್ತು ನಾವು? ಪ್ರೀತಿಸಿ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದಾಗಲೇ ನಾನು ಹೇಳಿದ್ದೆ ತಾನೆ, ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚು ಮರೆನೂ ಇರಬಾರ್ದು ಅಂತ. ಸುಖ ದುಃಖ ಕೆಲವು ನೋವು ಏನೇ ಆದ್ರೂ ಇಬ್ರು ಒಟ್ಟಿಗೆ ಸಮನಾಗಿ ಹಂಚ್ಕೋಬೇಕು ಅಂತ ಹೇಳಿದ್ದೆ ತಾನೆ. ಅರ್ಥ ಹೋಯ್ತಾ ನಿನ್ಗೆ? ಆಯ್ತು, ಒಪ್ಕೋತೀನಿ. ಶಾಂತಿಗೆ ವಿಷಯ ಹೇಳಿದಿದ್ರೆ ಅವಳು ಸುಮ್ಮನೆ ಟೆನ್ಷನ್ ಆಗಿರೋಳು ಅಂತ. ಆದ್ರೆ ನನಗೆ ಯಾಕೆ ಹೇಳಲಿಲ್ಲ? ಹಾಗಲ್ಲ ನಿತ್ಯ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅವ್ರ ಹಠದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಠನಾ? ಯಾಕೆ? ಪ್ರೀತಿಸೋ ವಿಷಯದಲ್ಲಿ ನನಗೂ ನಿನ್ಗೂ ಇಲ್ವಾ ಹಠ? ಯಾರು ನಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ ಅನ್ನೋ ನಂಬಿಕೆ ಇಲ್ವಾ ನಿನ್ಗೆ? ಸರಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಸೋದಕ್ಕೆ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ನಾನೇ ಮಾತಾಡ್ತೀನಿ, ನನಗವ್ರ ನಂಬರ್ ಕೊಡು. ತೇಜಸ್, ನಂಬರ್ ಕೊಡು ಅಂತ ಕೇಳ್ತಾ ಇದ್ದೀನಿ. ನಿತ್ಯ, ನಾವು ಮಾತಾಡೋದ್ರಿಂದ ಯಾವ ಉಪಯೋಗನೂ ಇಲ್ಲ. ನಾನು ಇದಕ್ಕೆಲ್ಲ ಕರ್ಣನ್ ಹೆಲ್ಪ್ ಕೇಳಿದ್ದೀನಿ. ಕರ್ಣನ? ಯಾಕೆ? ಅವ್ರಿಗೆ ಈ ವಿಷಯದಲ್ಲಿ ಆಗ್ಲೇ ಅಷ್ಟು ಅವಮಾನ ಮಾಡಿರೋದು ಸಾಕಾಗಿಲ್ವಾ? ಪಾಪ, ನಿಶ್ಚಿತಾರ್ಥಕ್ಕೆ ಅಂತ ಹೆಲ್ಪ್ ಮಾಡಕ್ ಬಂದವರು ತಮ್ದಲ್ದಿರೋ ತಪ್ಪನ್ನೆಲ್ಲ ಮೈ ಮೇಲೆ ಹೇರ್ಕೊಂಡ್ರು. ಛೇ, ಆ ಮನುಷ್ಯನ ಬಗ್ಗೆ ನಾನು ಎಷ್ಟೆಲ್ಲ ಮಾತಾಡ್ಬಿಟ್ಟೆ. ನೆನ್ಸ್ಕೊಂಡ್ರೆ ನನ್ ಮೇಲೆ ನನಗೆ ಕೋಪ ಬರುತ್ತೆ. ಎಲ್ಲದಕ್ಕೂ ಪಾಪ ಕರ್ಣನ ಮಧ್ಯೆ ತಂದು ಬಲಿ ಪಶು ಮಾಡಿದ್ದು ಸಾಕು. ಇದು ನಮ್ಮಿಬ್ರ ಸಮಸ್ಯೆ. ನೀನ್ ಒಂದ್ ಹೆಜ್ಜೆ ಹಿಂದಿಟ್ರು ಪರವಾಗಿಲ್ಲ, ನಾನೇ ಮುಂದೆ ನಿಂತು ಎಲ್ಲ ಬಗೆಹರಿಸ್ತೀನಿ.